ಮತ್ತೆ ಬಿಲ್ಡಪ್ ಕೊಡೋ ಅಷ್ಟೆಲ್ಲ ಜಾಸ್ತಿ ಬಿದ್ದಿಲ್ಲ ಇವತ್ತು ಕಮ್ಮಿ ಅಂದ್ಕೊಂಡು ನೋಡ್ರಿ ಎಷ್ಟು ಭಯ ಬಿಡ್ಬೇಕು ನನ್ನ ಕಳೆ ಚೆನ್ನಾಗಿ ಹೊರದಾಕ್ಬಿಡ್ತೀನಿ ಈಗ ಜರಡಿ ಇದ್ರೆ ನಾನು ಮಾಡ್ತೀನಿ ಅದ್ರ ಜೊತೆ ಅದಕ್ಕೆ ಕಾಂಪ್ಯಾಕ್ಟ್ ಆ್ಯಂಡ್ ಫೌಂಡೇಶನ್ ಎರಡೂ ಸೇರಿದೆ ನನಗೆ ದೇವಾಗಿಂತ ಮೇಲೆ ಭಯ ಪಡಿಸೋಳು ನೀನೆ ಲೆಮನ್ ಟೀ ಕುಡಿಯೋಕ್ಕಂತಾನೇ ತಗೊಂಡ್ರು ಡಿಮಾರ್ಟಲ್ಲಿ ಸಖತ್ತಾಗಿ 10th ಓದೋಗಿಂತ ಕೂಡ 10th ಓದಬೇಕಾದ ಕಾಣ್ತಿದ್ದಿಲ್ಲ ಈ ಡ್ರೆಸ್ ತುಂಬ ಹಳೇದು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊಸದೇನೆ. ನಮ್ಮ ಹಸ್ಬೆಂಡು ಒಂದು ಬಾಯಿ ಮಾತು ಕೂಡ ಏನಾದ್ರು ತಿಂದಿ ಅಂತ ಕೇಳಿಲ್ಲ. ಅವ್ರು ನಂಬಕ್ಕಾಗಲ್ಲ ಫ್ರೆಂಡ್ಸ್, ಕಾಲೇ ಬಿಟ್ಟು ಏನು ಮಾಡೋದು ಕೆಲವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ ನೋಡಿ ಫ್ರೆಂಡ್ಸ್, ಕಾಲಾಗ ಆಫ್ ಮಾಡ್ತವ್ರೆ. ಸಣ್ಣಕ್ಕೆ ಅಂದರೆ ಬರೀ ನುಚ್ಚ ಐತೆ ಇಲ್ಲೇ ಆಗಲ್ಲಪ್ಪ ನಂಗೆ ಸೊನ್ನೆ ಗೀರಿಂಗ್ ಏನು ಕೇಳ್ಕೊಬೇಡ್ರಿ. ಎಲ್ಲ ಹೊರಗಡೆ ಹೋಗ್ತೀನಿ ಇವತ್ತು ಟಿನ್ ಫ್ರೆಂಡ್ಸ್. ಈ ಸಂದರ್ಭ ಹೋಗೋಕ್ಕಾಗೋದಿಲ್ವಾ? ನಾನು ಹೋಗ್ಬೋದು, ನೀವು ಹೋಗೋಕ್ಕಾಗೋದಿಲ್ಲ. ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಹುಳಿ ಇಲ್ಲ, ಸ್ವಲ್ಪ ಹುಳಿ ಇಲ್ಲ, ನಾರ್ಮಲ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ವೆರಿ 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 ಸ್ಪೆಷಲ್ ಅನ್ನ ಟೊಮೆಟೊ ಗೊಜ್ಜು. ಇನ್ನೂ ಒಂದು ತಿಂಗಳು ಬಂದೈತಿ. ಓಹೋ, ಅಪ್ಪಾಗ್ಲಿ ಸಣ್ಣ ಇದು ಜಾಸ್ತಿ ಅಂದ್ಬಿಟ್ಟು ನಮ್ಮ ಅಮ್ಮ ನಂಗೆ ಕತ್ತೆಲೆಲ್ಲ ಕೊಡ್ಸಿದ್ದಾರೆ ಫ್ರೆಂಡ್. ಗೊತ್ತು ಅದೇ ಮಾಡಲ್ಲ ಫ್ರೆಂಡ್ಸ್. ಈ ಥರ ಕ್ರೀಮ್ನ 5 ನಿಮಿಷ ಉಜ್ಜಿದ್ರೆ ತಿಂಗಳಲ್ಲೇ ಬೆಳ್ಳಗೆ ಹೋಗುತ್ತೆ. ನಾಯಿ ಓಡಿಸ್ಕೊಳ್ಬೇಕು ನಿನ್ನ. ಗ್ಲಾಸ್ ಬಾಟ್ಲ್ ಫ್ರೆಂಡ್ಸ್ ಜಾಸ್ತಿ ಅಲ್ಲಾಡ್ಸಿದ್ರೆ ಬಿದ್ದೋಗ್ಬಿಡ್ತಿತ್ತು, ಹೊಡೆದೋದ್ರೆ ಕಷ್ಟ. ಫ್ರೆಂಡ್ಸ್ ನೀವು ಅಂತಿರೋ ಇಲ್ಲ, ಇವ್ರ ಮೊದಲು ಚೆನ್ನಾಗಿ ಅಂತಾರೆ. ಕಮೆಂಟ್ ಮಾಡಿ. ಇದು ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ಸೊ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಟೈಮ್ 7:45 ಮುಖ ತೊಳ್ಕೊಬಂದಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ಮೀಡಿಯಮ್ ವರ್ಕ್ ಏನೇನಿದೆ ಅದೇ ಸೆಟ್ ಮಾಡೋದು, ಸ್ವಲ್ಪ ಬಾಗಡೋಳು ರಂಗೋಲಿ ಹಾಕೋದು, ಸಿಂಪಲ್ ವರ್ಕ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತ ಹೇಳ್ಬೋದು. ನೀವು ಅನ್ಕೋಬೋದು ಏನೇ 7:15 ಎದ್ಬಿಟ್ಟು ಸ್ವಲ್ಪ ಬೇಗ ಅಂತ ಹೇಳ್ತಿದ್ದೀನಿ ಅಂತ. ನನಗಿದು ಬೇಗನೆ ಫ್ರೆಂಡ್ಸ್, ಯಾಕಂದರೆ ಈ ನಡುವೆ ಎದ್ದೊಳಕ್ಕೆ ಆಗ್ತಿರಲಿಲ್ಲ. ಬೆಳಗ್ಗೆ ಟೈಮ್ ನನಗೆ ಬಾದಿ ಬಿದ್ದು ಎದ್ದಿದ್ದೀನಿ. ಇವಾಗ 7 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಸೊ 7 ಗಂಟೆಗೆ ಎದ್ದುಬಿಟ್ಟು ಎದ್ದೊಳಕ್ಕೆ ಆಗ್ದಿರ ಮತ್ತೆ 7:15 ಅಲಾರಾಮ್ ಇಟ್ಟು ಮತ್ತೆ ಮಲಗಿದ್ದೆ. ಹಾಫ್ ಅನ್ ಅವರ್ ಕೂಡ ನನಗೆ ಇಷ್ಟು ಇಂಪಾರ್ಟೆಂಟ್ ನಿದ್ದೆಗೆ ಅಂತಂದ್ಬಿಟ್ಟು. ಇಷ್ಟು ಚೆನ್ನಾಗಿ ಗಾಳಿ ಬಿಸ್ತಾ ಇದೆ. 6 ಗಂಟೆಗೆ ಮಲಗಿದ್ದೀನಿ ಫ್ರೆಂಡ್ಸ್. ಫುಲ್ಲು ಶೆಕೆ ಆಗ್ತಿದೆ. ಏನಪ್ಪ ಇಷ್ಟೊಂದು ಶೆಕೆ 6 ಗಂಟೆಲಿ ಅಂತ ಅಂದ್ಕೊಂಡೆ ನಾನು. ಇಷ್ಟು ಶೆಕೆ ಅಲ್ವಾ, ಸರಿಯಾಗಿ ಉಮ್ರ ಮಾತ್ರ. ಎದ್ದು ಕಿಟಕಿ ಓಪನ್ ಮಾಡೋ ತನಕ ಜೀವನ ಇರಲಿಲ್ಲ ಫ್ರೆಂಡ್ಸ್. ಎದ್ದು ಕಿಟಕಿ ಓಪನ್ ಮಾಡಿದ್ರೆ ತಣ್ಣಗೆ ಗಾಳಿ ಎಲ್ಲ ಬಿಸ್ತಾ ಇದೆ. ಜಾಲಿಯಾಗಿದೆ. ಬಟ್ ಜಾಲಿಯಾಗಿದೆ ಅಂತ ಅಂದ್ಕೊಂಡು ನಾವು ಇಲ್ಲೇ ಇರೋಕ್ಕಾಗಲ್ಲ, ಯಾಕಂದರೆ ನಮಗೆ ಕೆಲಸಗಳಿದ್ದಾವೆ. ಸೊ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಕೊನೆಯದಾಗಿ ವೀಡಿಯೋನ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ತಪ್ಪು ಯಾಕೆಂದರೆ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಪಾತ್ರೆಗಳಿದ್ದಾವೆ, ಅಂದರೆ ಒಂದು ತಟ್ಟೆ ಮತ್ತು ಇನ್ನೊಂದು ಪ್ಲೇಟು ಸಣ್ಣ ಪುಟ್ಟ ಇದ್ದಾವೆ ಅಷ್ಟೇ. ಏನು ಹೇಳ್ಕೊಳ್ಳೋಷ್ಟು ಮತ್ತು ಬಿಲ್ಡಪ್ ಕೊಡೋಷ್ಟೆಲ್ಲ ಜಾಸ್ತಿ ಬಿದ್ದಿಲ್ಲ ಇವತ್ತು, ಕಮ್ಮಿನೇ ಇದೆ ಪಾತ್ರೆಗಳು. ಹಂಗಾಗಿ ರಸಮು ನೆನ್ನೆ ಬೆಳಗ್ಗೆ ಮಾಡಿರೋ ಸ್ವಲ್ಪ ಇದೆ ಫ್ರೆಂಡ್ಸ್. ನೈಟ್ ತಿಂದಿರೋ ನಿಮಗೆ ಗೊತ್ತು, ಅಕ್ಕಿ ಇರಲಿಲ್ಲ ಅಂತಂದ್ಬಿಟ್ಟು. ಸೊ ಹಂಗಾಗಿ ಟೊಮೆಟೊ ಗೊಜ್ಜು ಸ್ವಲ್ಪ ಇದೆ. ಇವಾಗ ಅನ್ನ ಮಾಡೋಣ ಅಂದರೆ ಅಕ್ಕಿ ಕೂಡ ಇಲ್ಲ ಸದ್ಯಕ್ಕೆ, ಏನು ಮಾಡೋಕ್ಕಾಗಲ್ಲ. ನನಗೆ ಏನಾದರೂ ಕುಡಿಬೇಕು ಅಂತ ಅನಿಸಿದೆ ಫ್ರೆಂಡ್ಸ್. ನೀರು ಕುಡಿದೆ, ಬಟ್ ಸಮಥಿಂಗ್ ಏನಾನ ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ, ಏನು ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂದರೆ ನೀವೇ ನೋಡಿ. ಈ ಪಾತ್ರೆ ಒಂದು ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೀರು ಕಾಯಿಸೋಕ್ಕೆ. ನೀರು ಕಾಯಿಸ್ಬಿಟ್ಟು ಏನು ಮಾಡ್ತೀನಿ ಗೊತ್ತಾ, ಇದೇನಂತಾರಪ್ಪ, ಇದು ನನ್ನ ಜೇನುತುಪ್ಪ. ನಮ್ಮ ಹಸ್ಬೆಂಡ್ ಜೇನುತುಪ್ಪ ತೊಗೊಬಂದಿರೋದು ಒಂದೇ ಫ್ರೆಂಡ್ಸ್. ಒಂದು ಇಷ್ಟು ಖಾಲಿ ಆಗೋ ತನಕ ಕುಡ್ದಿದ್ದಾರೆ, ಆಮೇಲೆ ಸ್ಟಾಪ್ ಮಾಡಿದ್ದಾರೆ. ಸೊ ನಾವು ಕಂಟಿನ್ಯೂ ಮಾಡೋಣ ಅಂತ, ನಾವು ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ, ಹೆಲ್ಲಾಗಿ ಇಟ್ಕೊಳ್ಳೋಣ ಬಾಡಿ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ರು 2 ದಿನ ಅಷ್ಟೇ ಫ್ರೆಂಡ್, ನಿಮಗೆ ಗೊತ್ತು. ಏನು ಮಾಡ್ರು 2 ದಿನ ಲಾಸ್ಟ್ ಭಾವನೆ ಮತ್ತೆ ಮಾಡೋದು ಅಂತ. ಸೊ ಇದು ಒಂದು ಗ್ಲಾಸ್ ನೀರು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಇದು ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸ್ಬಿಟ್ಟು ಜೇನುತುಪ್ಪ ಹಾಕ್ಕೊಂಡು ಮತ್ತು ಅದಕ್ಕೆ ಲೆಮನ್ ಬೇಕಿದ್ರೆ ಲೆಮನ್ ಕೂಡ ಹಾಕ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತಾರೆ. ಸೊ ಇದು ವರ್ಕ್ ಖಂಡಿತವಾಗಿಯೂ ಆಗುತ್ತೆ. ನಮ್ಮ ಅಕ್ಕ ಫಸ್ಟ್ ಕುಡಿತಾಯಿದ್ರು, ನಮ್ಮ ಅಕ್ಕ ವೆಯ್ಟ್ ಲಾಸ್ ಆಗಿದ್ರು. ಸೊ ಹಂಗಾಗಿ ನಂಗೆ ಅದ್ರ ಬಗ್ಗೆ ಗೊತ್ತು. ನಮ್ಮ ಮನೆಯವ್ರು ಕುಡಿತಾಯಿದ್ರು ಪಾಪ, ಅವರು ವೆಯ್ಟ್ ಲಾಸ್ ಆಗಿದ್ರು, ಜಿಮ್ಗೆ ಹೋಗಿದ್ರು, ಏನೇನೋ ಇತ್ತು ಪಾಪ. ಇವಾಗ ಇವತ್ತೆ ಆಟೋ ಓಡಿಸ್ಬೇಕು, ಕಸ್ಟಮರ್ಸು ಅದು ಇದು ಅಂದ್ಕೊಂಡು ಅವ್ರು ಹೋಗೋದೇ ಇಲ್ಲ. ಈ ಗ್ಲಾಸನ್ನ ನಮ್ಮ ಮನೆಯವರು ಇದು ಲೆಮನ್ ಟೀ ಕುಡಿಯೋಕ್ಕಂತಲೇ ತಗೊಂಡ್ರು ಡಿಮಾರ್ಟಲ್ಲಿ. ಸಖತ್ತಾಗಿದೆ ಮಾತ್ರ ಇದು ಗ್ಲಾಸ್ ಬಾಟ್ಲ್ ಫ್ರೆಂಡ್ಸ್. ಜಾಸ್ತಿ ಅಲ್ಲಾಡ್ಸಿದ್ರೆ ಬಿದ್ದೋಗ್ಬಿಡ್ತಿತ್ತು, ಹೊಡೆದೋದ್ರೆ ಕಷ್ಟ. ಓಕೆ, ಬಿಸಿಲು ಕಾಯ್ತಿದೆ, ಚೆನ್ನಾಗಿ ಕಾಯಿಸ್ಬೇಕು. ಆಮೇಲೆ ಲೆಮನ್ ಕೂಡ ಇದೆ, ಲೆಮನ್ ಹಾಕ್ಬಿಟ್ಟು ಕುಡಿಬೇಕು, ನೋಡೋಣ ಹೆಂಗಿರುತ್ತೆ ಅಂತ. ನಾನು ಅವಾಗೆಲ್ಲ ತುಂಬ ಸಣ್ಣ ಇದ್ದೆ. ನಮ್ಮ ಅಮ್ಮನವರು ಲೆಮನ್ ಟೀ ಕುಡಿಲ್ಲ ಅಂತಂದರೆ ಕಪಾಳಿಗೆ ಹಾಕ್ತೀನಿ ಅಂತ ಬೈಯೋರು. ನಾನು ದಪ್ಪಾಗಲಿ ಸಣ್ಣ ಇದು ಜಾಸ್ತಿ ಅಂದ್ಬಿಟ್ಟು ನಮ್ಮ ಅಮ್ಮ ನಂಗೆ ಕತ್ತೆಲೆಲ್ಲ ಕೊಡ್ಸಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಅಷ್ಟೊಂದು ಹಿಂಸೆ ಮಾಡಿದ್ದಾರೆ ನಮ್ಮ ಅಮ್ಮ. ಅಂದರೆ ಅಷ್ಟು ಸಣ್ಣ ಇದೆ, ಹೊಟ್ಟೆ ಹಸಿತಿರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ನಾನು. ಅಂದರೆ ನನ್ನ ಮದುವೆಗಿಂತ ಮುಂಚೆ ರಿಲೇಟಿವ್ಸ್ಗೆ ಗೊತ್ತು ಎಷ್ಟು ಸಣ್ಣ ಇದೆ ಅಂತ. ಆಮೇಲೆ ನಿಮಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಮದುವೆ ಫೋಟೋ ಏನಿದ್ರೆ ಮದುವೆ ಫೋಟೋ ಇದೆ. ಸೊ ಅದನ್ನು ಪದೆಲ್ಲ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಈ ಮೂಳೆ ಇದೆಯಲ್ಲ, ಇದು ಇಷ್ಟು ಎದ್ದು ಕಾಣಿಸೋದು ಹಿಂಗೆ ಮೇಲೆ, ಮತ್ತು ಇಲ್ಲಿ ಒಳಕ್ಕಿರೋದು ಅದು ಅಷ್ಟು ಸಣ್ಣ ಇದ್ದಾವೆ ನಾನು.
ಓನ್ಲಿ ಒಂದು 30 kg 32 kg ಏನೋ ಇದೆ ಸಮಥಿಂಗ್ ಅಷ್ಟು 35 ಒಳಗೇನೆ ಇದ್ದೆ. ಆದರೆ ನಾನು ಮದುವೆ ಆಗಬೇಕಾದ್ರೆ, ಮದುವೆ ಆದಮೇಲೆ ಎವ್ರಿ ಮಂತ್ಗೆ ಜಾಸ್ತಿ ಆಗ್ತಾ ಬಂದೆ. ಅದು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಮ್ಯಾರೇಜ್ ಆದಮೇಲೆ ದಪ್ಪ ಆಗಿಬಿಡ್ತಾರೆ, ಮಗುವಾದ್ಮೇಲೆ ಇನ್ನೂ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ. ಸೊ ಒಬ್ಬೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಕುದೀತಿದೆ ನೀರು. ಫಸ್ಟು ನಿಂಬೆ ಇದೇನಂತಾರಪ್ಪ ಜೇನು ತುಪ್ಪ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಇಟ್ಕೊಟ್ಟಿರೋ ಮೆಥಡ್ ಇದು. ಫಸ್ಟು ನೀರು ಹಾಕ್ಕೊಬಾರ್ದಂತೆ, ಫಸ್ಟು ಇದೇ ಹಾಕ್ಕೋಬೇಕಂತೆ. 1 ಸ್ಪೂನ್ ಮೆಷರ್ಮೆಂಟ್ ತೊಗೊಂಡು ಹಾಕ್ಕೋಬೇಕು. ಗ್ಲಾಸ್ ಇದೆ ಅಲ್ಲ, 1 ಗ್ಲಾಸ್ ಅಂತೀನಿ, 1 ಸ್ಪೂನ್ ಇದೆ ಅಂತ ಇಷ್ಟಿದೆ. ಇದು ಪ್ಯೂರು ಅವೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಅಂಗಡಿ ತೊಗೊಬಂದಿರೋದು ಪ್ಯೂರ್ ಅಂದರೆ ಗಿಡದಲ್ಲೇ ಕಿತ್ಕೊಬರ್ಬೇಕೇನೋ ಅಂತ ಮರದಲ್ಲಿ ಎಲ್ಲಿ ಜೈನ್ ಕಟ್ಟಿರುತ್ತೋ ಅಲ್ಲಿ. ಸೊ ಬಿಸಿ ಹಾಟ್ ವಾಟರ್. ಕಲರ್ ನೋಡ್ರಿ ಹೆಂಗಿದೆ, ಸಖತ್ತಾಗಿದೆ. ನೆಕ್ಸ್ಟ್ ನಿಮ್ಮನ್ನ ಬೀಜ ತಗೊಳ್ಬೇಕು, ಇಲ್ಲಾಂದರೆ ಇಲ್ಲಿ ಬಾಯಿ ಸಿಕ್ಕಾಕೊಬಿಡುತ್ತೆ. ಫಸ್ಟ್ ನೋಡಿ ಫ್ರೆಂಡ್ಸ್, ಬೀಜನೇ ಬಿತ್ತು, ಬೀಜ ಬೀಳ್ಬಾರ್ದು ಅಂದ್ಕೊಂಡೆ. ಎಷ್ಟು ಒಂದು ಹಾಕ್ಬಿಡ್ಬೇಕಾ? ಬೇಡಪ್ಪ, ಹುಳಿ ಹಾಕ್ಬಿಟ್ರೆ ಕಷ್ಟ ಅಲ್ವಾ. ಫಸ್ಟ್ ಟೈಮ್ ಮಾಡ್ಕೊತಿದ್ದೀನಾ, ಸ್ವಲ್ಪ ಕೆಟ್ಟೋಗ್ಬಾರ್ದು ಅನ್ನೋದೊಂದಿದೆ. ನಮ್ಮ ಜ್ಯೂಸ್ ರೆಡಿ ಇದೆ, ಜ್ಯೂಸ್ ಎಲ್ಲ ಟೀ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಹುಳಿ ಇಲ್ಲ, ನಾರ್ಮಲ್ ಆಗಿ ಅಂದರೆ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಈ ಸ್ವೀಟ್ಗೆ, ಈ ಹುಳಿಗೆ. ಬೆಸ್ಟ್ ಡ್ರಿಂಕ್ ಬೆಳಗ್ಗೆ ಟೈಮ್ ಕುಡಿತೀವಿ ಅಂತಂದರೆ ಹೊಟ್ಟೆಲಿರೋ ಕೊಬ್ಬೆಲ್ಲ ಕರಗಿಸ್ಬಿಡುತ್ತಲ್ವ. ಸೊ ಇನ್ಮೇಲೆ ನೋಡೋಣ ಫ್ರೆಂಡ್ಸ್, ಇದನ್ನು ಡೈಲಿ ಫಾಲೋ ಮಾಡೋಣ. ಇದೇ ನಮ್ಮ ವೆಯ್ಟ್ ಲಾಸ್ಗೂ ಚೆನ್ನಾಗಿರುತ್ತೆ, ಕೊಬ್ಬು ಚೆನ್ನಾಗಿ ಕರಗುತ್ತೆ, ಒಳ್ಳೇದಲ್ವ. ಜಾಸ್ತಿ ಏನು ಹೀಟ್ ಆಗೋಲ್ಲ, ಹೀಟ್ ಆಗೋಕ್ಕೆ ನಿಂಬೆಹಣ್ಣಿದೆ, ಸೊ ಹೀಟ್ ಆಗೋಲ್ಲ. ಬೆಸ್ಟ್ ಡ್ರಿಂಕು. ಸೊ ಬೆಳಗ್ಗೆ ಟೈಮ್ ಇದೆ ನನ್ನ. ಇನ್ಮೇಲೆ ಅಮ್ಮಗೆ ಮಾತ್ರ ಹೇಳ್ಬಾರ್ದು ಫ್ರೆಂಡ್ಸ್, ಹೇಳಿದ್ರೆ ಅಷ್ಟೇ ಬೈತಾರೆ, ಇನ್ನೂ ಸಣ್ಣ ಆಗಿಬಿಡ್ತೀಯಾ, ಬೇಡ ಹಂಗೆ ಅಂತ. ಸೊ ಇನ್ಮೇಲೆ ನಾವು ಇದನ್ನೇ ಕುಡಿಯೋಣ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾದರೂ ಕುಡಿಬೇಕು ಫ್ರೆಂಡ್ಸ್, ಚೆನ್ನಾಗಿದೆ. ಹಾಗಾಗಿ ಇದು ಕುಡಿದ್ಬಿಟ್ಟು ಹೋಗಿ ನಾವು ಪಾತ್ರೆಗಳು ತೊಳಿಬೇಕು. ನೆಕ್ಸ್ಟು ರೈಸ್ ಮಾಡಿಬಿಟ್ಟು ನಾನೆಲ್ಲ ಹೊರಗಡೆ ಹೋಗ್ತೀನಿ ಇವತ್ತು. ಟಿನ್ ಎಲ್ಲ ಹೋಗ್ತೀನಿ ಗೊತ್ತಾಗಬೇಕಾ? ನೀವು ವಿಡಿಯೋ ಕಡೆ ತನಕ ವಾಚ್ ಮಾಡಬೇಕು. ನೀನು ಕುಡಿಯೋದನ್ನ ಇವತ್ತು ನಾನು ಕೊಡ್ತಿದ್ದೀನಿ. ಇಲ್ಲ ನೇಮಿಲ್ಲ ಅಂತೆ. ನಾನು ಒಂದು ಮರ ಅದೇ ಎಷ್ಟು ಬೇಕು ಅಷ್ಟು ಎತ್ಕೊತೀನಿ, ಆಯ್ಕೊತೀನಿ ನೋಡು ಮರದಲ್ಲಿ ಆ ಥರ ಆಯ್ಕೊತೀನಿ. ಚೆನ್ನಾಗಿದೆ ಟೀ, ಸಣ್ಣಕ್ಕಿದ್ದಂಗೆ ಐತಾನೆ. ಸಣ್ಣಕ್ಕೆ ಅಂದರೆ ಬರೀ ನುಚ್ಚು ಐತೆ, ಅಕ್ಕಿನೇ ಆ ಥರ ಐತೆ, ಕ್ಲೀನಾಗಿ ಚೆನ್ನಾಗೈತೆ ಅಂತ. ನುಚ್ಚು ಐತೆ ಇದ್ರಾಗ. ನಿಮ್ಮಲ್ಲಿ ಗೋಣಿಯಲ್ಲಿ ಇರಲಿ ಬಿಡು, ಏನಕ್ಕೆ ಅದಕ್ಕೆ ಹಾಕೋದು. ಸರಿ ಬರ್ತೀನಿ ಕಸ್ಟಮರ್ ಎಲ್ಲಿ ಎಲ್ಲ ಬೆಳಗ್ಗೆಯಿಂದ ಒಂದೇ ಒಂದು. ಹೌದಾ? ಸರಿ, ಗ್ಯಾಸ್ ಎಷ್ಟೈತೆ ನೋಡ್ತೀನಿ. ಹೆಂಗೆ ಗೊತ್ತಾಗ್ತೈತೆ? ಇನ್ನೊಂದು ವಾರ ಬರುತ್ತಾ? ಕರೆಕ್ಟಾಗಿ 3 ತಿಂಗಳೈತಲ್ಲ ಪಾಪ. 3 ತಿಂಗಳಲ್ಲ, 3 ತಿಂಗಳ ಮೇಲೆ. ಇವತ್ತು ಎಷ್ಟು ಡೇಟ್? 7. ಇನ್ನೂ 1 ತಿಂಗಳು ಬರ್ತೈತಿ. ಓಹೋ, ಹಂಗಂತೀಯಾ? ನೋಡಿ ಫ್ರೆಂಡ್ಸ್, ಭವಾನಿ ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ದಾಳೆ ಅಂತ. ಹುಷಾರು. 9 ಗಂಟೆಗೆ ಬರ್ತೀಯಾ? ಏನೋ ಅಪ್ಸೆಟ್ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಯಾರಿಗಾರು ಮೈಂಡ್ ಅಪ್ಸೆಟ್ ಆಗುತ್ತೆ. ಏನಾಯಿತು ಅಪ್ಸೆಟ್ ಆಗುವಂಥದ್ದು? ಏಯ್ ಅಕ್ಕಿ ಖಾಲಿ ಆಗಿತ್ತಲ್ಲ ಫ್ರೆಂಡ್ಸ್, ಅಮ್ಮಗೆ ಹೇಳಿದ್ದೆ ಕಟ್ ಕಳಿಸಿದ್ರೆ ಒಂದು 10 kg ಇರ್ಬೋದು ಅನಿಸುತ್ತೆ. ಇದು ಕ್ಲೀನ್ ಮಾಡಿಲ್ವಂತೆ, ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಮಾಡ್ಕೊತೀನಿ. ಅಮ್ಮ ಬಂದಮೇಲೆ ಅಮ್ಮನೇ ಕ್ಲೀನ್ ಮಾಡಿಕೊಡ್ತಾರೆ. ನಿಮಗೆ ಅಕ್ಕಿ ಕ್ಲೀನ್ ಮಾಡೋಕ್ಕೆ ಬರುತ್ತಾ? ಕಮೆಂಟ್ ಮಾಡಿ. ಇದು ಒಂಥರ ಜಿಗೆ ಅಕ್ಕಿ ಅಂತ ಹೇಳ್ತಾರಲ್ವ, ಆ ಥರ ಇದೆ ಫ್ರೆಂಡ್ಸ್. ಇದು ರೇಷನ್ ಅಕ್ಕಿನ, ರೇಷನ್ ಕೊಟ್ಟಿರೋದು. ಬಟ್ ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿದೆ. ನಾವು ಅಮ್ಮ ಕ್ಲೀನ್ ಮಾಡಿಕೊಟ್ಟಾಗ ಅಂತ ಅನಿಸಿದೆ. ನೈಟ್ ಫೋನ್ ಕೇಳಿದ್ಗೆ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರು. ಇವಾಗ ನೋಡೋ ಕ್ಲೀನ್ ಮಾಡಿರೋ ಥರನೇ ಇದೆ, ಅಷ್ಟು ಕ್ಲೀನಾಗಿ ಐತೆ. ಒಂದೇ ಒಂದು ನೆಲ್ಲು ಸಿಕ್ತು ಫ್ರೆಂಡ್ಸ್, ನೆಲ್ಲು. ಇಷ್ಟಕ್ಕಿಗೆ ಒಂದೇ ನೆಲ್ಲು, ಒಂದು ಕಲ್ಲು ಇಲ್ಲ ಫ್ರೆಂಡ್ಸ್, ಕ್ಲೀನಾಗಿದೆ. ಇನ್ನೊಂದು ಹೆಂಗೆ ಗೊತ್ತಾ, ಮದುವೆಗಿಂತ ಮುಂಚೆ ಒಂದು ದಿನ ಅಕ್ಕಿ ಅದೊಳಲ್ಲ ನಮ್ಮಮ್ಮ ಅಕ್ಕಿ ಜಾಡಿ ಇಟ್ಬಿಟ್ಟು ಕುತ್ಕೊಂಡು ಆಯ್ಕೊಬಂದ್ರಿ ಅನ್ನೋಳು. ನಾನು ನಮ್ಮ ಅಕ್ಕನ ಹೇಳೋಳು. ನಮ್ಮ ಅಕ್ಕ ಪಾಪ ಕುತ್ಕೊಂಡು ಆಯೋಳು. ನಾನೆಲ್ಲ ಹೋಗ್ತಾನೆ ಇದ್ದೆ, ಒಂದು ದಿನ ಕೂಡ ಆಗಿರಲಿಲ್ಲ. ಇವಾಗ ಅನಿಸುತ್ತೆ ಇವಾಗ ನಾವೇ ಆಯ್ಕೋಬೇಕಲ್ಲ ನೋಡಿ. ಈ ಥರ ಮಾಡ್ತಾರಲ್ಲ ಫ್ರೆಂಡ್ಸ್, ಏನಂತಾರೆ ಇದನ್ನು ಮಾಡೋದು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೊತ್ತಿಲ್ಲ.
ಎರಡನೇ ನೆಲೆಸಿತ್ತು, ಎರಡನೇದು. ಅದಕ್ಕೆ ಈ ಥರ ಮಾಡಬೇಕು ಅಂತ ಹೇಳೋದು. ಕಲ್ಲು ನೆಲ್ಲು ಏನೇ ಇದು ಕೂಡ ಮುಂದೆ ಬಂದ್ಬಿಡುತ್ತೆ ಈ ಥರ ಮಾಡಿದಾಗ. ಇದೆಲ್ಲ ಅಮ್ಮ ಮಾಡ್ಬೇಕಾದ್ರೆ ನೋಡಿ ಕಲ್ತಿರೋ ಫ್ರೆಂಡ್ಸ್. ಎಲ್ಲ ಕಲೆಗಳು ಫ್ರೆಂಡ್ಸ್, ನನ್ನಲ್ಲಿರುವ ಕಲೆಗಳು. ನಮ್ಮಮ್ಮ ಮಾಡ್ತಾ ಇರ್ತಾರಲ್ಲ, ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡೋದು. ಆದರೆ ಏನು ಮಾಡಿದ್ರು ಕೂಡ ಜರಡಿ ಹಿಡಿಯೋಕ್ಕೆ ಬರಲ್ಲ ಫ್ರೆಂಡ್ಸ್. ನನಗೆ ಹಿಂಗೆ ಜರಡಿ ಹಿಡಿದ್ರೆ ನಾನು ಮಾಡ್ತೀನಿ ಅದ್ರ ಜೊತೆ, ಅದಕ್ಕೆ ನಾನು ಜರಡಿ ಹಿಡಿಯೋಕೆ ಹೋಗಲ್ಲ. ಅಕ್ಕಿನ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ತಂದು ನೋಡ್ಕೊಳ್ಳಿ, ಒಂದು 2-3 ಸರಿ ತೊಳಿಬೇಕು. ಯಾಕಂದರೆ ಅಕ್ಕಿ ಪಾಲಿಶ್ ಮಾಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಈ ನೀರು ನಾನು ಗಿಡಕ್ಕೆ ಹಾಕ್ಬೇಕಂತೆ, ಒಳ್ಳೇದಂತ. ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕು. ಮನೆ ಮುಂದೆ ಯಾವ ಗಿಡ ಇಲ್ಲ ಫ್ರೆಂಡ್ಸ್. ಗಿಡ ಇಟ್ಟರು ಬೆಳೆಯಲ್ಲ. ಯಾಕೆ ಬೆಳೆಯಲ್ಲ ಅಂದರೆ ಮನೆ ಮುಂದೆ ನೆರಳು ಜಾಸ್ತಿ. ಬಿಸಿಲಿಗೆ ಅವನಾಗಿ ದಿನ ಗಿಡ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಗಿಡನೇ ಬೆಳೆಸಿಲ್ಲ ನಾನು. ಆಮೇಲೆ ಅಕ್ಕಿ ನೀರಲ್ಲಿ ಮುಖ ತೊಳೆದ್ರೆ ಬೆಳಗಾಗ್ತದೆ, ಗೊತ್ತಾ ಫ್ರೆಂಡ್ಸ್ ನಿಮಗೆ? ನಿಜ ಅದು. ಮುಖ ಶೈನ್ ಬರುತ್ತೆ. ಮತ್ತು ಈ ಅಕ್ಕಿ ವಾಶ್ ಮಾಡಿದ ನೀರಲ್ಲಿ ತಲೆ ತೊಳ್ಕೊಂಡ್ರೆ, ತಲೆಗೆ ಹಾಕಿದ್ರೆ, ತಲೆಗೆ ಡೈಲಿ ಸ್ಪ್ರೇ ಮಾಡಿಕೊಂಡು ಕೂಡ ಫುಲ್ ಸಕ್ಕತ್ತೆ ಬೆಳೆಯುತ್ತೆ. ಗೊತ್ತು, ಅದೇ ಮಾಡಲ್ಲ ಫ್ರೆಂಡ್ಸ್. ಇವಾಗ ನೀವು ನನಗೆ ಒಂದು ಆನ್ಸರ್ ಹೇಳಬೇಕು ಫ್ರೆಂಡ್ಸ್. ಏನಂದರೆ ನಮ್ಮ ಮನೆಯವರು ಈಗಾಗಲೇ ಸಿಲಿಂಡರು 3 ಮಂತ್ಸ್ ಬಂದಿದೆ. ಸೊ ಇನ್ನೂ 1 ತಿಂಗಳು ಬರೋದ್ರಿಂದ ಎತ್ತಿ ಹಿಡ್ಕೊಂಡು ಹೇಳಿದ್ದಾರೆ. ಅದು ಎಷ್ಟು ತಿಂಗಳು ಬರ್ಬೋದು ಇಬ್ಬರಿಗೆ ಮಾಡಿದ್ರೆ ಅಂತ ನೀವು ಕಮೆಂಟ್ ಮಾಡಿ. ನಾವು ಮನೆಯವ್ರು ಹೇಳ್ತಾರೆ ನಿಜನ ಸುಳ್ಳ ನಂಬೋದಾಗುತ್ತೆ. ಅವ್ರು ನಂಬಕ್ಕಾಗಲ್ಲ ಫ್ರೆಂಡ್ಸ್. ಕಾಲೇ ಬಿಟ್ಟು ಏನು ಮಾಡೋದು? ಕೆಲವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ, ಇವಾಗ ನಾವು ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಅನ್ನಕ್ಕೆ ಇಟ್ಟಿದ್ದೀವಿ ಅಂತ ಸುಮ್ಮನೆ ಬಿಟ್ಕೊಳ್ಳೋಕೆ ಆಗಲ್ಲ, ಯಾಕಂದರೆ ಪಾತ್ರೆ ಇದ್ದಾವೆ. ಸೊ ಇವಾಗ ಇದನ್ನು ಪಟ ಅಂತ ತೊಳೆದಿಡಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕ್ ಕ್ಲೀನ್ ಮಾಡಿದ್ವಿ. ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಲ್ರೆಡಿ ಜೋಡಿಸ್ಬಿಟ್ಟಿದ್ವಿ. ಸೊ ಇವಾಗ ನಮಗೆ ಅಡುಗೆ ಮನೆ ಕೆಲಸ ಮುಗಿದಿದೆ. ಅದೇ ಥರ ಮನೆಯೂ ಗುಡಿಸ್ಬೇಕಿತ್ತು. ಮನೆ ಕಸನೂ ಕ್ಲೀನಾಗಿ ಗುಡಿಸ್ಕೊಬಿಟ್ಟಿದ್ವಿ ಫ್ರೆಂಡ್ಸ್. ಸದ್ಯಕ್ಕೆ ಎಲ್ಲ ಕೆಲಸ ಮುಗೀತು ನಮ್ಮದು. ಹೋಗ್ಬಿಟ್ಟು ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಇವಾಗ ನಾವು ಫುಲ್ ಫ್ರೆಶ್ ಆಗಿ ಬಂದುಬಿಟ್ಟಿದ್ದೀವಿ ಫ್ರೆಂಡ್ಸ್. ನನ್ನ ಕೂದಲು ನನಗೆ ಇಷ್ಟ ಆಗ್ತಿದೆ, ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಬೌನ್ಸ್ ಆಗ್ತಾಯಿದೆ. ಬೌನ್ಸಿ ಥರ ಬೌನ್ಸೇ ಇರ್ತದೆ. ಇವಾಗ ಫಸ್ಟು ತಿಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಫಸ್ಟು ತಿಂದುಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ. ಕಾಣ್ತಿದೆಯಲ್ಲ, ಈ ಡ್ರೆಸ್ಸು ತುಂಬ ಹಳೇದು ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಹೊಸದೇನೆ, ಬಟ್ ತುಂಬ ಚೆನ್ನಾಗಿದೆ. ತಿನ್ನೋಣ ಅಂತ ಹೋದೆ ಫ್ರೆಂಡ್ಸ್. ಅದಕ್ಕೆ ತಿಂದರೆ ಯಾಕೆ ಗೊತ್ತಾ, ನಮ್ಮ ಮನೆಯವ್ರು ಬಂದರು. ಅವರು ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಇಬ್ಬರು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ನಾನು ರೆಡಿ ಆಗಿಬಿಡೋಣ, ರೆಡಿಯಾಗಿ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಫಸ್ಟ್ ನಾನು ಫೇರ್ ಅಂಡ್ ತೊಗೊಂಡಿದ್ದೀನಿ. ಮಾಯಿಶ್ಚರೈಸರು ಅವೇನೇನೋ ಇದೆ ಫ್ರೆಂಡ್ಸ್. ಅವೆಲ್ಲ ಸುಮ್ಮನೆ ಎಲ್ಲನ ಹೋಗಬೇಕು ಏನಾನ ಗ್ರ್ಯಾಂಡಾಗಿ ಅಂದಾಗ ಸುಮ್ಮನೆ ಹಾಕ್ಕೊಂತೀನಿ ಅಷ್ಟೇ. ಸಿಂಪಲಾಗಿ ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೆ ಏನಕ್ಕೆ ಅಂದ್ಬಿಟ್ಟು ಏನು ಹಾಕ್ಕೊಳ್ಳಲ್ಲ. ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಇದೊಂದು ಹಾಕ್ರೆ ಸಾಕು, ಎಲ್ಲ ಮೇಕಪ್ ಇದರಲ್ಲಿ ಇದ್ಬಿಡುತ್ತೆ. ಸೊ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು. ಈ ಫೇರ್ ಆ್ಯಂಡ್ ಲವ್ಲಿ ಒಂದು ಹಾಕ್ರೆ ಸಾಕು ಫ್ರೆಂಡ್ಸ್. ಎಷ್ಟು ಚೇಂಜಸ್ ಗೊತ್ತಾಗುತ್ತಲ್ಲ. ಸೊ ಇವಾಗ ನೆಕ್ಸ್ಟ್ ನಾವು ಕಾಂಪ್ಯಾಕ್ಟ್ ಆ್ಯಂಡ್ ಫೌಂಡೇಶನ್ ಎರಡೂ ಸೇರಿ ಇದೆ ನನಗೆ. ಪಾನ್ಸ್ ಪೌಡರ್ ಇದನ್ನೇ ಹಾಕೋದು. ಇದು ನನಗೆ ಎಲ್ಲ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ನಾನು. ಸೊ ಇದನ್ನ ಹಿಂಗೆ ಹಾಕ್ಕೊಂಬಿಟ್ಟು ಈಗ ಹಿಂಗೆ ಚೆನ್ನಾಗಿ ಬಿಚ್ಚಿಬಿಟ್ಟು ಹಿಂಗೆ ಇವಾಗ ನೋಡಿ ಮುಖ ಫ್ರೆಶ್ಶಾಗಿ ಕಾಣ್ತಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ನೆಕ್ಸ್ಟ್ ಸಿಂಪಲ್ ಸಿಂಗಲ್ ಸ್ಟೋನ್ ಸ್ಟಿಕ್ಕರ್. ಸೊ ಈ ಸ್ಟಿಕ್ಕರ್ ಇಟ್ಕೊಳ್ಳೋಣ. ಕನ್ನಡ ಇದೊಂದು ಇರಬಾರ್ದಿತ್ತು ಫ್ರೆಂಡ್ಸ್. ಇದಿಲ್ಲ ಅಂದರೆ ಚೆನ್ನಾಗಿರೋದೈತೆ ಅನಿಸುತ್ತೆ. ಅದು ಚೆನ್ನಾಗಿದೆ, ಬಟ್ ಇನ್ನು ಸ್ವಲ್ಪ ಸೆಂಟ್ರಲ್ಲಿ ಇರಬೇಕಿತ್ತು. ಇದು ಇಯರಿಂಗ್ಗೆ, ಈ ಸ್ಟಿಕ್ಕರ್ಗೆ, ಈ ಡ್ರೆಸ್ಗೆ ಪರ್ಫೆಕ್ಟ್ ಮ್ಯಾಚ್ ಅಲ್ವಾ? ನನಗೆ ಆ ಥರ ಅನಿಸ್ತಿದೆ. ನಿಮಗೆ? ಓಕೆ, ಡನ್. ನೆಕ್ಸ್ಟು ನಮ್ಮ ಹೇರ್ ಸ್ಟೈಲ್. ಸೊ ಯಾವ ಥರ ಮಾಡೋಣ ಅಂತಂದರೆ ಗೊತ್ತಿಲ್ಲ ಫ್ರೆಂಡ್ಸ್. ಸುಮ್ಮನೆ ತೆಗೆದು ಕ್ಲಿಪ್ ಹಾಕೋಣ ಅಂದ್ಕೊಂಡಿದ್ದೀನಿ. ಒಂಥರ ಸ್ಟೈಲಾಗಿದ್ರ ನೋಡೋಣ ಯಾವ ಥರ ಮಾಡೋದು ಅಂತ. ಫಸ್ಟ್ ಬಿಡಿಸ್ಕೊಳ್ಳೋಣ. ಈ ಥರ ಇಲ್ಲಿ ಕ್ಲಿಪ್ ಹಾಕ್ಬಿಟ್ಟು ಈ ಥರ ಫ್ರೀಯಾಗಿ ಬಿಟ್ಟರೆ ಸಕ್ಕದಾಗಿರುತ್ತೆ. ಬಟ್ ಈ ಕ್ಲೈಮೇಟ್ಗೆ ನೋವೇ ಚಾನ್ಸೇ ಇಲ್ಲ, ಯಾಕಂದರೆ ಶೆಕೆ ಫ್ರೆಂಡ್ಸ್ ಇರೋಕ್ಕಾಗಲ್ಲ. ಬಟ್ ನನಗೆ ಹಿಂಗೆ ಹಾಕ್ಬಿಟ್ಟು ಫ್ರೀಯಾಗಿ ಬಿಡೋಕ್ಕೆ ಈ ಡ್ರೆಸ್ಗೆ ಬಿಡೋಣ ಅಂತ ಅನಿಸ್ತಿದೆ. ಬಟ್ ಬಿಡೋಲ್ಲ, ಎಣ್ಕೋಬೇಕು. ಸೊ ಇವಾಗ ಇಲ್ಲೊಂದು ಕ್ಲಿಪ್ ಹಾಕ್ಕೋಬೇಕು ಫಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಲೈನ್ ತೆಗೆದು ಬಾಚೋದಕ್ಕಿಂತ ಈ ಥರ ಬಾಚೋ ಚೆನ್ನಾಗಿರ್ತೀನಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮನೂ ಹಿಂಗೆ, ನಮ್ಮ ಅಮ್ಮಗೂ ಇದೇ ಥರನೇ ಲೈನ್ ತೆಗಿಲ್ಲ ನಮ್ಮ ಅಮ್ಮ. ಹಿಂಗೆ ಬಾಚ್ಕೊಂಡ್ಬಿಡ್ತಾರೆ. ಫ್ರಂಟಲ್ಲಿ ಹೆಣ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಕ್ಯಾರಿ ಮಾಡೋದು ಕಷ್ಟ. ಏನೋ ಒಂದು ಕಷ್ಟ ಇದ್ದೇ ಇರುತ್ತೆ ನೋಡಿ ಅಲ್ವಾ, ಏನೋ ಒಂದು ಕಷ್ಟ ಇದ್ದೇ ಇರುತ್ತಲ್ವ. ಸೊ ಇವಾಗ ಈ ಥರ ಹೆಣ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ. ಈ ಬಿಸಿಲು ಟೈಮಲ್ಲಿ ಶೆಕೆಗೆ ಇದು ಇದೇ ಬೆಸ್ಟ್ ಹೇರ್ ಸ್ಟೈಲ್ ಅಂತ ಹೇಳಿದ್ರೆ. ಟಂಟಡ. ಸೊ
ಸೊ ಹೇರ್ ಸ್ಟೈಲ್ ರೆಡಿ ಆಯಿತು. ನೆಕ್ಸ್ಟ್ ಲಿಪ್ಸ್ಕೇರ್ ಹಾಕೊಳ್ಳಿ ಫ್ರೆಂಡ್ಸ್. ಲಿಪ್ಸ್ಕೇರು ಪಿಂಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ. ನಾನು ಅದನ್ನು ಆಲ್ಮೋಸ್ಟ್ ಅಲ್ಲಿ ಯಾವಾಗ ಹಾಕಲ್ಲ, ಯಾವಾಗಲೂ ಒಂದಿನ ಹಾಕ್ತೀನಿ ಅಷ್ಟೇ. ಹಂಗಾಗಿ ಇದನ್ನೇ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ತಿನ್ನಬೇಕಲ್ಲ, ತಿನ್ಬಿಟ್ಟು ಆಮೇಲೆ ಹಾಕೋಣ. ಫಸ್ಟ್ ಹೋಗಿ ಟಿಫನ್ ಮಾಡಬೇಕು. ಟಿಫನ್ ಏನಂತ ಗೊತ್ತಾ ಫ್ರೆಂಡ್ಸ್? ವೆರಿ 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 ಸ್ಪೆಷಲ್ ಅನ್ನ ಟೊಮೆಟೊ ಗೊಜ್ಜು. ಈ ನೋಡಿ ಚೆನ್ನಾಗಿದೆ. ಇಲ್ಲ ಐತಪ್ಪ, ಸಾರಿ ಸಂದಲ್ಲಿ ಹೋಗ್ಬೋದಂತ ಅಕ್ಕ ಹೇಳ್ತು, ಬಟ್ ನನಗೆ ಭಯಪ್ಪ. ಹಿಂಗೆ ಬಂದ್ಬಿಡು ಈಸಿ ನಿಮ್ಗೆ ಅಂತ ಹೇಳ್ತು ಮೊನ್ನೆ. ನೋಡಿ ಫ್ರೆಂಡ್ಸ್, ಎಂತ ಸಂದಲ್ಲಿ ಹೋಗ್ತಾರೆ ನಮ್ಮ ಮನೆಯವರು. ಈ ಚಿಕ್ಕ ಸಂದಲ್ಲ ಅಕ್ಕ ಬರಕ್ಕೆ ಹೇಳಿದ್ ಮತ್ತೆ. ಹೌದು, ಈ ಗೇಟಲ್ಲ ಅಂತ ನಡಿ. ನೋಡ್ರಿ ಪಾಪ ಹೋಗ್ಬೋದಲ್ಲ, ಈ ಸಂದೆಲ್ಲ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಈ ಸಂದೆಲ್ಲ ಹೋಗೋಕ್ಕಾಗೋದಿಲ್ವಾ? ನಾನು ಹೋಗ್ಬೋದು, ನೀವು ಹೋಗೋಕ್ಕಾಗೋದಿಲ್ಲ. ಎಂತೆಂತ ಸಂದು ಪಾಪ ಅಲ್ಲೆಲ್ಲ ನಾಯಿ ಇರ್ತವೆ. ಬೇಡ ಅಯ್ಯೋ ಬೇಡಪ್ಪ, ಹಿಂಗೆ ಹೋಗೋಣ. ನಾವು ಮೊನ್ನೆ ಹೋದ್ವಲ್ಲ ಹಂಗೆ ಬರಲಾ? ನಾಯಿ ಓಡಿಸ್ಕೊಂಡ್ಬಿಡ್ಬೇಕು ಇವಾಗ ನಿನ್ನ. ನೋಡಿ ಫ್ರೆಂಡ್ಸ್ ಹೆಂಗೆ ನಿಕ್ತವ್ರೆ. ಅಲ್ಲ ಆಗಲ್ಲ ಬಾ, ಅಲ್ಲಿ ಹೋಗಿ ಮುಂದೆ ಹೋಗ್ಬಿಟ್ಟು ಹೋಗ್ಬೋದಲ್ಲ ಪಾಪ. ನಮ್ಮ ಮೊನ್ನೆ ಆಟೋದಲ್ಲಿ ಹೋದ್ರಿ ನೋಡು, ಆಟೋದಲ್ಲಿ ಹೋದ್ವಲ್ಲ ಹಂಗೆ ಹೋಗೋಣ ಬಾ. ಇವ್ರು ಕನ್ಫ್ಯೂಸ್ ಆಗಿರ್ತಾರೆ, ಯಾವ ಸಂದು ಹುಡುಕ್ತವ್ರಿ ಇವರು, ಎಲ್ಲಿಗೆ ಹೋಗ್ತಿವ್ರಿ ಇಷ್ಟು ಬಾಧೆ ಬೀಳ್ತವ್ರಿ ಅಂತ. ಬಟ್ಟಿಕ್ಕಿಲ್ಲ ಯಾಕೆ ಇವತ್ತಾ ತಗೋ. ನಾನು ಹಣಿದ್ರೆ ಅದಕ್ಕೆ ಹಂಗೆ ಡಿಶು ಅಂತ ಏನು ಕಲರು ಆಟೋದ? ಲೆಟ್ಸ್ ಮೂವ್ ಆನ್. ಇದು ಫ್ರೆಶ್ ಆಗಿದ್ದೀನಿ ಒಂಥರ ಚೆನ್ನಾಗಿ. ಬೆಳಗ್ಗೆ ಹೊತ್ತು ಈಗ ಎಷ್ಟು ಟೈಮು 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್, 10 ಗಂಟೆ ಆಗಿಬಿಟ್ಟಿದೆ. ಎಷ್ಟೋ ಟೈಮ್ ಸೆನ್ಸ್ ನೋಡಿ ನನಗೆ. ಅದಕ್ಕೆ ನಾನು ಬರಲ್ಲ ಇಲ್ಲಿ 4-5 ನಾಯಿಗಳು ಯಾವಾಗಲೂ ಭವಾನಿ ನಿನ್ನ ಬ್ಯಾಗ್ ಕಳಿಸ್ತೀನಿ ನನ್ನ ಹತ್ರ ಕಾಯ್ಕೊಂಡಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಬರೋದಿಲ್ಲ. ಬಾಬಾ ಏನು ಚಿಗುರು ಏನು ಕತೆ ಪಾಪ. ಇಲ್ಲೆಲ್ಲ ಕಳೆ ಹೊರಗೆ ಬಿಡ್ಬೇಕು ಪಾಪ, ನನ್ನ ಕಳೆ ಚೆನ್ನಾಗಿ ಹೊರದಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕಳೆ ಹೊರಕ್ಕೆ ಹೋಗ್ತೀನಿ ಅಂದ್ರೂ ಹಿಡ್ಕೊಡ್ಲ ಕಾಂಟ್ರಾಕ್ಟ್ ಅಂತಾರೆ. ಪಾಪ ನೀ ಕೈಯಲ್ಲಿ ಆಗಲ್ಲ ರೇ, ಹೋಗ್ಬೇಡ್ರೆ. ಏನು ಕೇರಿಂಗ್ ಗೀರಿಂಗ್ ಏನು ಕೇಳ್ಕೊಬೇಡ್ರಿ. ಎಲ್ಲ ಕಡೆ ಆಟೋಗಳೇ ಅವೆ. ಗಾಡಿ ದರ್ಜ ಹಿಂದಿ ಹುಡುಗರು ಯಾರು ಬಿಡಲ್ಲ, ತಕೊಂಡು ಬರ್ತಿಲ್ಲ. ಅಂದ್ರೆ ಇದು ಮಾಡಕ್ಕಲ್ಲ, ಏನಂತಾರ ಅದನ್ನ ಕ್ಲಾಕು. ಎಷ್ಟು ಉದ್ದ ಇದ್ದದ ಸರ್? ಯಾವ ಗಾಡಿ ಐತೆ ಹೋದ್ರೆ ಪಾಪ ಅದ್ರ ಒಳಗಡೆ ಆಫೀಸ್ಗಳು ಮಾಡವ್ರ? 60 ಅಡಿ 70 ಅಡಿ ಇರ್ತಿದ್ದಲ್ಲ ಸರಿಯಾಗಿ ದೊಡ್ಡದಿದು. ಆಕಾಶ ಹತ್ರ ಇದೆ. ಓ ಸಮಯ ನೋಡಕತ್ತಲ್ವಲ್ಲಪ್ಪ, ದೊಡ್ಡದು ಫ್ರೆಂಡ್ಸ್ ಇದು. ಒಳಗಡೆ ಆಫೀಸ್ ಎಲ್ಲ ಐತೆ ಫ್ರೆಂಡ್ಸ್. ಆಕ್ಸಿಡೆಂಟ್ ಪ್ಲಸ್ ಟ್ರಾಫಿಕ್ ಜಾಮ್. ಯಾವ ಎಣ್ಣದ ಫುಲ್ ಡೆಂಟ್ ಆಗೋಗೈತೆ. ಟೈರೇನು ಹಂಗಾಗ್ಬಿಟ್ಟೈತೆ. ಸೊ ಫ್ರೆಂಡ್ಸ್, ನಾವು ಒಬ್ಬರನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಅನ್ಕೊಂಡು ಹೇಳಿಲ್ಲ ನಾನು ಏನಕ್ಕೆ ಬಂದಿದ್ದೀನಿ ಅಂತ. ಅಂದರೆ ನಮ್ಮ ಹಳೆ ಫ್ರೆಂಡ್ಸ್ನ, ನಮ್ಮ ವರ್ಕ್ ಅಂದರೆ ನನ್ನ ಕೊಲೀಗ್ಸ್ ಎಲ್ಲ ಇದ್ರಲ್ಲ, ಸೊ ಅವ್ರನ್ನ ಮೀಟ್ ಮಾಡೋಣ ಅಂತೇಳಿ ಬಂದಿದ್ವಿ. ನಮ್ಮ ಹಸ್ಬೆಂಡ್ ಬಂದು ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಮತ್ತೆ ಅವ್ರು ಬರೋ ತನಕ ಕೂತ್ಕೊಂಡಿಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ ಆಲ್ರೆಡಿ 11:30, ಇನ್ನೂ ಮಧ್ಯಾಹ್ನ ಆಗಿಲ್ಲ ಫ್ರೆಂಡ್ಸ್. 12 ಗಂಟೆ ಆಗೋ ತನಕ ಮಧ್ಯಾಹ್ನ ಆಗಲ್ವಲ್ಲ, ಸೊ ಹಾಗಾಗಿ 11:30 ಟೈಮ್ ಈಗ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ ಕತೆ ಮಾತಾಡ್ಕೊಂಡು ಕೂತಿದೆ ಫ್ರೆಂಡ್ಸ್. ಅದು ಇದು ತುಂಬ ದಿನ ಆಗಿತ್ತಲ್ವ, ನಿಮಗೂ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಟಂಟ ಅಂದ್ಕೊಂಡು ಸ್ವಲ್ಪ ಬುಕ್ಕಲ್ಲೆಲ್ಲ ಓದ್ಕೊಂಡು ಕೂತಿದ್ದೆ. ಅಂದರೆ ಇದರಲ್ಲಿ ಅದು ಇದು ಬರ್ದಿರ್ತಾರಲ್ಲ, ಆಫೀಸ್ ಅಂದರೆ ಎಲ್ಲ ಇರುತ್ತೆ, ಅದಕ್ಕೆ ಸುಮ್ಮನೆ ಬುಕ್ ಓದ್ಕೊಂಡು ಕೂತಿದ್ದೆ. ಇವಾಗ
ಸರಿ ನಮ್ಮ ಫ್ರೆಂಡ್ಸ್ಗೆ ಹೇಳಿಲ್ವಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಇದರ ಫ್ರೆಂಡ್ ನೋಡೋಕೆ ಬಂದಿದ್ವಿ, ಇವಾಗ ನೋಡಿ ಆಗಿದೆ. ನಾವು ಇನ್ನೂ ಹೋಗೋ ಸ್ವಲ್ಪ ಲೇಟ್ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ. ಮನೇಲಿ ಹೋಗಿ ಏನು ಮಾಡಬೇಕಲ್ಲ, ಸುಮ್ಮನೆ ಅಲ್ಲಿ ಹೋದ್ರು ಕೂಡ ಸುಮ್ಮನೆ ಕುತ್ಕೊಳ್ಳತ್ತಾನೆ, ಹಾಗೆ ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಹೋಗ್ಬೇಕಾದ್ರೆ ನೋಡೋಣ. ನಾವು ಏನು ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ವಿ ಅಂತ ಹೇಳಿದೆ. ಸೊ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ. ನೋಡ್ರಿ ಇವರು ಗ್ಯಾಸ್ ಹಾಕ್ಸು ಕುಡಿತಾರೆ ಆಯ್ತು. ಅಯ್ಯೋ ಮೈಲೇಜ್ ಕೊಡೋದ ಈ ಗಾಡಿ. ಎರಡು ಮೂರು ಕೆಲಸ ಇಲ್ಲ ಬರೋ ಕೊಡ್ತೈತೆ. ಎರಡು ಮೂರು ಕೆಲಸ ಬಂದ್ಬಿಡೆ ಜಾಗ ಕಮ್ಮಿ ಆಗ್ಬಿಡುತ್ತೆ. ಓ ಈ ಸ್ಮೆಲ್ಲೇ ಆಗಲ್ಲಪ್ಪ ನಂಗೆ ಸೊಮ್ಮೆ. ಚಾರ್ಜ್ ಬರಲ್ಲ, ಮನೆಗೆ ಬರಬಿಡ್ಬೇಕಂದ್ರ ರ್ಯಾಪಿಡ್ ಬುಕ್ ಮಾಡಿ ಹೋಗ್ತೀನಿ. 40 ರೂಪಾಯಿ. ಆ 40 ರೂಪಾಯಿ ಗ್ಯಾಸ್ ಎಲ್ಲ ಹಾಕ್ಸ್ಬಿಟ್ಟು ನನ್ನ ಕರ್ಕೊಂಡು ನೋಡ್ದ ಫ್ರೆಂಡ್ಸ್, ಇವರು ಎಂಟಿ ಹತ್ರ ಕಾಸು ಕೇಳ್ತಾರೆ ಗ್ಯಾಸ್. ಹ್ಞೂ, ಆ 40 ರೂಪಾಯಿ ಇಲ್ಲೇ ಹಾಕು, ನನ್ನ ಕರ್ಕೊಂಡು ಮನೆಗೆ. ಸರ್ ನೋಡಿ ಕೊಡ್ತೀನಿ, ಇಲ್ಲೇ ಕೊಡು, ಹಾಕ್ಸ್ಕೊಂತೀನಿ. ನಿನ್ನ ಕಾಸು ನಿಂಗೆ ಕೊಡ್ಬೇಕಷ್ಟೇ ಪಾಪ. ನಾನು ತಾನೇ ನಿನ್ನ ಕಾಸು ಯಾವುದು ಹಳೇದ. ಮತ್ತೆ ನಾವು ಹೋಗ್ತಾ ಇರ್ತೀವಿ ಸ್ವಲ್ಪ ಏನೋ ಅದೆಲ್ಲ ಮನೆಗೆ ಹೋಗಿ ಹೇಳ್ತೀನಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಫೋನ್ ಮಾಡಿದ್ದೆ, ಇವ್ರು ಬಂದರು, ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಇವಾಗ ನಾವು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ನಮ್ಮ ಹಸ್ಬೆಂಡು ಒಂದು ಬಾಯಿ ಮಾತು ಕೂಡ ಏನಾದ್ರು ತಿಂದಿ ಅಂತ ಕೇಳಿಲ್ಲ. ಇಂಥವೆಲ್ಲ ನಮ್ಮ ಹಸ್ಬೆಂಡ್ರೆ ಕೇಳಿಸೋದೇ ಇಲ್ಲ ಅಲ್ಲ ಪಾಪ. ಇಂಥವೆಲ್ಲ ನನ್ನ ಗಂಡ ಕೇಳಿಸೋದೇ ಇಲ್ಲ, ಕೇಳಿಸ್ಕೊಳ್ಳೋದೇ ಇಲ್ಲ. ಯಾಕೆ ತಿಂತಿಲ್ಲ ಅವ್ರು? ಎತ್ಕೊಂಡು ಹೋಗಿದ್ ನಾ ಬಾಕ್ಸ್. ನಾನು ಹೇಳ ಬಾಕ್ಸ್ ಅಂತ ಬೆಳಗ್ಗೆಯಿಂದ ಊಟ ಮಾಡಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಪಾನಿಪುರಿ ಕೊಡ್ಸಿದ್ದಾರೆ. ಪಾನಿಪುರಿ ತೊಗೊಂಡು ಹೋಗ್ತಿದ್ದೀವಿ. ಪಾನಿಪುರಿ ಎಲ್ಲ ಮಸಾಲೆ ಪೂರಿ ಸಕ್ಕ ಬಿಸಿ ಇದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ತಿನ್ನಬೇಕು ಫ್ರೆಂಡ್ಸ್. ಅಂದರೆ ಬಟ್ಟೆ ಹೋಗ್ದಾಕ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ಹೋಗಿ ಮೇಲೆ ಡಿಸೈಡ್ ಮಾಡ್ತೀನಿ ಹೋಗ್ಯಾರ ಏನು ಅಂದ್ಬಿಟ್ಟು. ಬಿಕಾಸ್ ನಾಳೆನು ಮತ್ತೆ ಹೋಗಬೇಕು. ನಾನು ಸ್ವಲ್ಪ ಟ್ರೈನಿಂಗ್ ಇದೆ, ಹಾಗಾಗಿ ನಾಳೆ ಹೋಗ್ಬೇಕು. ನಾಳೆ ಹೋಗಿ ಆಗುತ್ತೋ ಇಲ್ವೋ, ಇವತ್ತೇ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮನೆಗೆ ಹೋಗಿ ತಿಂದು ಒಂದು ರೆಸ್ಟ್ ಮಾಡಿಬಿಟ್ಟು ಲೆಟ್ಸ್ ಡಿಸೈಡ್. ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಈ ಥರ ನನಗೆ ತೆಳ್ಳಕ್ಕಿದ್ರೆ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಇದು ಮಸಾಲೆ ಕಮ್ಮಿ ಹಾಕ್ಕೊಂಡು ಮಾಡ್ಕೊತಾರೆ, ಅದು ಚೆನ್ನಾಗಿರ್ತೈತೆ. ಬಟ್ ನನಗೆ ಈ ಥರ ಜಾಸ್ತಿ ಇದ್ರೇ ಇಷ್ಟ ಆಗೋದು. ಅಂತೂ ಮಸಾಲೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಪಾನಿಪುರಿ ತುಂಬ ತಿಂದಿದ್ದೆ ಫಸ್ಟ್ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ಇವಾಗ ಹೊಟ್ಟೆಸಿಗೆ ಜಾಸ್ತಿ ಊಟ ಬೇಡ, ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಪಾನಿಪುರಿ ತಗೊಂಡಿದ್ದು. ಸೊ ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಸಕ್ಕತ್ತಾಗಿದೆ. ಹೆಂಗೆ ಗೊತ್ತಾ, ಪಾನಿಪುರಿ ಸಕ್ಕತ್ತಾಗಿತ್ತು. ಆ ಹೆಂಗಲ್ ನಾವೇನು ಇವಾಗ ಪಾನಿಪುರಿ ತಿಂದೆ, ಫ್ಯಾನ್ ಸೌಂಡ್ ಆಫ್ ಮಾಡಿ ನೋಡಿ ಫ್ರೆಂಡ್ಸ್. ಕಾಲಾಗ ಆಫ್ ಮಾಡ್ತವ್ರೆ. ಉಪ್ಪು ನೋಡು. ಏನು ನಿನ್ನ ಬಾದಿ? ಹಾಕ್ಬಿಡ್ತೀನಿ ನಾನು ಹಾಕಕ್ಕೆ ಬರೋಲ್ಲ. ಬೆಳಗ್ಗೆ ಜಂಗ್ರಿ ಕೊಡಂದು ಕೊಟ್ಟ ನಾನು ತಿಂತೀನಿ. ಇರ್ಬೇಕು, ಸುತ್ಕೊಂಡ್ಬಿಟ್ಟಿರ್ಬೇಕು. ನೋಡ್ರಿ ಹೆಂಗೆ ಶಾಪ್ ಆಗ್ತಾರೆ. ಏನು ಸಿಟ್ಕೆ ಅವು ಕಲ್ಪಿದಾಗ ಕಮೆಂಟ್ ಮಾಡಿದ್ಲು. ಫಸ್ಟ್ ಕತೆ ಹೇಳಿದ್ರೆ ಆಮೇಲೆ ಕಿತ್ತಾಡಿದ್ರೆ ಇಬ್ರು ಟಾಮ್ ಅಂಡ್ ಜೆರ್ರಿ ಥರ ಅಂತ. ಏನು ಕತೆ? ನೆನ್ನೆ ಉದ್ದೇನೆ ಹೇಳ್ತಾ ಇದ್ರಲ್ಲ, ಅಂದರೆ ಭಯಪಟ್ಟಿದ್ದು ಆಮೇಲೆ ಇದ್ರ ಆಗಿತ್ತು ಮನೇಲಿ ಅಂತ ಹೇಳಕ್ ಬಂದು ಇಬ್ರು ಹೇಳ್ಕೊಂಡು ಕಿತ್ತಾಡ್ಬಿಟ್ವಲ್ಲ. ಹೇಳೇ ಇಲ್ಲ ತಾನೇ ಅದು. ಅದಕ್ಕೆ ಹಂಗಂತ ಕಮೆಂಟ್ ಮಾಡಿದ್ರು. ಹೇಳಿ ನಾ ಇಲ್ಲಿ ಬಿಲ್ಲಿದ್ಯಾ ನೋಡು. ಹೆಂಗ್ ಗೊತ್ತಾ ಫ್ರೆಂಡ್ಸ್, ಆ ದೇವತ್ರ ಆದ್ರೂ ಕಣ್ಣಾಗ ನೋಡ್ಕೊಂಡು ಸುಮ್ಮನೆ ಇದ್ಬಿಡು. ಭಯ ಬಿದ್ದುಬಿಟ್ಟು ಸಾಕು ಅನ್ಬೋದು. ಆ ದೇವಾಗಿಂತ ಮೇಲೆ ಭಯ ಪಡಿಸೋಳು ನೀನೆ. ನಿಜ. ಎಸ್. ಅದು ಡಬ್ಬ ಸೌಂಡ್ ಹೆಂಗಂದ್ರೆ ನಾನು ಹೊಡೆದ್ರೆ ಹಿಂಗೆ ಕೊಟ್ಟೆ ಅಂತ. ಸರಿ ಸರಿ 4 ಫ್ರೆಂಡ್ಸ್ ಗನ ಇಟ್ಕೊಳ್ರಿ, ತಿರ್ಸ್ಕೊಳೋಣ. ಹೊಡೆದಿರಿ, ಅದು ಹತ್ತೇಳು ಹೊಡೆದಿದ್ದೀನಿ. ಸರಿ ಬಿಡು, ನಾನು ವೀಡಿಯೋ ಎತ್ತಾ ಇದ್ದೀನಿ ತಾನೇ. ವೀಡಿಯೋ ಎತ್ಬೇಕಾದ್ರೆ ಏನು ನಿನಗೆ ಮಾಡೋದು ಬಿಡ. ಪಾಪ ಹೊಡೆಯಲ್ಲ ನೋಡಿ ಫ್ರೆಂಡ್ಸ್, ಅಷ್ಟು ಭಯ ಇಟ್ಕೊಂಡು ಬಿಲ್ಡಪ್. ಭಯ ಅಲ್ಲ, ಹೊಡೆದೆ ಅಂತ ಇಕ್ಕೋ. ಕೈ ಬಿಡು, ಎಷ್ಟು ಭಯ. ಕೈ ಬಿಡು, ಕೈ ಬಿಡು. ಬಾಕ್ಸ್ ಇರಲ್ಲ, ನೀನು ನೋಡ್ರಿ ಎಷ್ಟು ಭಯ. ಬಿಡು ಭಯ ಅಲ್ಲ, ನೀನು ಬಾಕ್ಸ್ ಇಲ್ಲ, ನಾನು ಊಟ ತಿನ್ಬೇಕು ಬಿಡು. ಲೊಟ್ ಅಂತ ಹಾಕ್ಬಿಟ್ರೆ ಬಟ್ಟೆ ಹೋಗಿದ್ದೀನಿ ಅಂದ್ರೆ ತಾನೆ ಹೋಗಿ. ಈಗ ಹೋಗು ನೋಡ್ರಿ, ಹೊರಗಡೆ ನಿಚ ಒಳಗೆ ಬಂದ್ರೆ
ವಿಡಿಯೋ ಆಗ್ಬಿಡ್ತೀನಿ ಫ್ರೆಂಡ್ಸ್. ನಾವು ಇಬ್ಬರು ಕಿತ್ತಾಡೋದಿರಲಿ, ಇವ್ರನ್ನ ಹೊಡೆದಾಕ್ಕೊಡ್ಬೇಕು ಅನ್ಸಿದ್ರೆ ನನಗೆ ಎಷ್ಟು ಬರ್ಸ್ತಾರೆ ಗೊತ್ತು. ಸುಮ್ಮನೆ ವೀಡಿಯೋ ತಗೊಳ್ಬೇಡ, ಡಿಸ್ಟರ್ಬ್ ಮಾಡ್ತಾರೆ. ನೋಡಿದ್ರೆ ಓಕೆ ಫ್ರೆಂಡ್ಸ್, ಆಯಿತು. ಅವರು ನಾವು ಪಾನಿಪುರಿ ತಿಂದ್ರಲ್ಲ, ಆ ಪಾನಿಪುರಿ ಎಣ್ಣ ನಾನು 10th ಓದೋಗಿಂತ ಕೂಡ 10th ಓದಬೇಕಾದ ಓದಿದ್ದಕ್ಕಿಂತ ಮುಂಚೆ ಅಲ್ಲ 10th ಓದ್ತಿದ್ನಲ್ವ ಅವಾಗ ಹಾಕ್ತಾಯಿದ್ರು. ಅವಾಗಿಂದ ಇವಾಗವರೆಗೂ ಹಾಕ್ತಾನೆ ಇದ್ದಾರೆ. ಅವ್ರ ಹತ್ರ ಮಾತ್ರ ಸಕ್ಕ ಟೇಸ್ಟ್ ಆಗುತ್ತೆ ಪಾನಿಪುರಿ. ಅವರಷ್ಟು ಚೆನ್ನಾಗಿ ಯಾರು ಮಾಡಲ್ಲ ಸರ್ ಅಂತ ಇದ್ದೀನಿ. ಸಾರಿ ಫ್ರೆಂಡ್ಸ್. ಸೊ ಇವಾಗ ಇದು ಬಿಚ್ಚಕ್ಕೆ ಕೂಡ ಆತಲ್ಲ ಫ್ರೆಂಡ್ಸ್. ಇದರಲ್ಲಿ ಏನಿದೆ ಗೊತ್ತಾ, ನಾವು ಕುಡಿಕಿದ್ದೀವಿ, ಜಾಂಗೀರ್ ಕುಡಿಕಿದ್ದೀವಿ. ಆಮೇಲೆ ಏನು ಪಾಪ ನೀನು ಮೆಂಟ್ಲೇ ಆಗ್ಬಿಟ್ಟಿದೆಯಲ್ಲ. ಇದೇನಂತಾರಪ್ಪ, ಖಾರ ಬೂಂದಿ ಕುಡಿಕಿದ್ದೀವಿ. ಈಗ ಖಾರ ಬೂಂದಿ ನಮ್ಮ ಹಸ್ಬೆಂಡ್ಗೆ, ಜಾಂಗೀರ್ ನಮಗೆ. ನಂಗೆ ಬೇಡ ತಿನ್ಕೋ ಹೋಗು. ಅವ್ರು ಅವಾಗಿನ ಜಾಂಗೀರ್ ಎಲ್ಲ ಪಾಪ ಅಂತಿದ್ರು. ಬೆಳಗ್ಗೆ ಕೇಳಿದ್ದು ನಿನ್ನ, ಬೆಳಗ್ಗೆ ಕೇಳಿದ್ ನಾನು ಕೊಟ್ಟಲ್ಲ. ನನಗೆ ಕೊಡಬೇಕಂತ ಅನ್ಸ್ತು ಫ್ರೆಂಡ್ಸ್. ಕೊಟ್ಟರೆ ಫುಲ್ ತಿನ್ಕೊಬಿಡ್ತಾರೆ, ನನಗೂ ಕೊಡಲ್ಲ ಅಂದ್ಬಿಟ್ಟು ನಂಗೆ ಕೊಡೋಕ್ಕೆ ಹೋಗಿ. ನಿನಗೂ ಸೇರಿನೇ ಕೇಳಿದ್ದು ನಾನು ನಿಮಗೆ ಕೇಳಿಲ್ಲ. ಓಕೆ ಫ್ರೆಂಡ್ಸ್, ಆಯ್ತು. ಇದು ತಿಂದು ಇಲ್ಲ ಇಟ್ಕೋ ಫೋನ್ ನಿಮಿಷ, ಬಿಸಿಲು ಗಟ್ಟೆ ಇಟ್ಕೊಪ್ಪ. ಇಟ್ಬಿಡ್ಲಾ? ಬಿಸಿಲು ಎಷ್ಟು ಫ್ರೆಶ್ ಆಗಿತ್ತು ನೋಡ್ಕೊಂಡು. ಸೂಪರ್ ಆಯ್ತು. ನೀವು ಅನ್ಕೊಂತಿರ್ತೀರಲ್ಲ ಚೆನ್ನಾಗಿ ತಿಂತಾಳೆ ಅಂತ. ಚೆನ್ನಾಗಿ ತಿಂತಾಳೆ ಮೆಂಟ್ಲೋಳು ಅಂತ ಫ್ರೆಂಡ್ಸ್. ನೀವು ಅಂತಿರೋ ಇಲ್ಲ, ಇವ್ರ ಮೊದಲು ಚೆನ್ನಾಗಿ ಅಂತಾರೆ. ಬೆಳಗ್ಗೆಯಿಂದ ಮನೆಗೆ ಇರಲಿಲ್ಲ, ಇವರು ಬೆಳಗ್ಗೆಯಿಂದ ಮನೆಗೆ ಬಂದಿಲ್ಲ. ಇವ್ರು ನಮ್ಮ ಮನೆಗೆ ಬಂದ ತಕ್ಷಣ ಮನೆಗೆ ಬಂದರೆ. ಇವಾಗ ಬಂದಿದ್ದು ಎಷ್ಟು ಗಂಟೆಗೆ ಗೊತ್ತಾ, ನಾವು ಕರೆಕ್ಟಾಗಿ 4:15 ಬಂದಿದ್ದು. ಇವಾಗ ಎಷ್ಟು ಗೊತ್ತಾ ಟೈಮು? 5:50. ಮನೆಗೆ ಬರ್ಸೋ 4:45 ಬಾಯ್ ಮುಚ್ಕೊಂಡು. ಸರಿ, ಆಗ 5:45 ಅಂದರೆ ಅಲ್ಲಿಗೆ ಲೆಕ್ಕ ಎಷ್ಟು? 1 ಅವರ್ ಏನು ಮಾಡಿದ್ರು? ನನ್ನ ಟೈಮ್ ನಾನು ವೇಸ್ಟ್ ಮಾಡಿದ್. ನಾ ಎದ್ದು ಹೋಗಂದ್ರೆ ಮಲಗೇ ಇದ್ರು. ಇವಾಗ ನೋಡ್ರೆ ನಾನು ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳ್ತಾರೆ. Am I right? No. You are right? No. Who are right? ಯಾರಿಲ್ಲ. ಎಲ್ಲರೂ ಇದ್ರೆ ಮಾತ್ರ ರೈಟ್ ಆಗಲ್ಲಪ್ಪ ಯಾವಾಗ. ನಾನು ಎಷ್ಟು ಮೆಂಟ್ಲು ಅಂತಂದರೆ, ಇಲ್ಲ ನನಗೆ ಎಷ್ಟು ಬುದ್ಧಿ ಇದೆ ಅಂತಂದರೆ, ನಾನು ಬೀಗ ಅಂತ ತಗೊಂಡೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದರು ಆಫೀಸಲ್ಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ಸೊ ಮತ್ತೆ ಅವ್ರು ಫೋನ್ ಮಾಡಿದ್ದು ಅವಾಗ ಬಂದು ಕೊಡ್ತೀವಿ ಅಂತ ಹೇಳಿದ್ರು ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಹೋಗ್ತಿದ್ರು ತಗೊಬರೋಕ್ಕೆ. ಬಾಯ್ ಮಾಡಿ ಸ್ಟಾರ್ಟ್ ಆಗ್ತಿಲ್ಲ. ಬಾಯ್. ತಲೆ ನೋಡ್ತಿದೆ ಫ್ರೆಂಡ್ಸ್. ಅಯ್ಯೋ, ಬಟ್ಟೆ ಹಾರಕ್ಕೆ ದಾರ ಕಟ್ಕೊಡು ಅಂದೆ, ಕಟ್ಕೊಟ್ಟೆ ಇಲ್ಲ. ಹಂಗೆ ಹೋದರೆ ದಾರ ಕಟ್ಕೊಡು ಆ ಕಡೆ ಸೈಡು ಅಂತ ಹೇಳಿದ್ದೆ ನಾನು. ಅಂದರೆ ರೂಮಿಂದ ಆ ಕಡೆ ಸೈಡ್. ಇವಾಗ ಅವ್ರು ಅಲ್ಲಿ ಕಟ್ಟೆ ಕೊಟ್ಟಿಲ್ಲ ಫ್ರೆಂಡ್ಸ್. ಏನು ಮಾಡೋದು? ಹೋಗ್ಯದ ಬೇಡ, ಇಂಟ್ರೆಸ್ಟ್ ಅಂತೂ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಪಾತ್ರೆ ಹಿಡಿದೆ ಫ್ರೆಂಡ್ಸ್. ಪಾತ್ರೆ ತೊಳಿಬೇಕು. ಬೆಳಗ್ಗೆ ತಿಂದ್ಬಿಟ್ಟು ಹಂಗೆ ಹೋಗಿದ್ನಲ್ವಾ, ಅದು ಹಂಗೆ ಇದೆ. ಪಾತ್ರೆ ತೊಳಿಬೇಕು, ಒಂದೇ ಕೆಲಸ ಇರೋದು. ಆದ್ರೂ ನಾನು 5:50 ಅಂದರೆ 6 ಗಂಟೆ ಅಂದ್ಕೊಳ್ಳಿ. 6 ಗಂಟೆ ಆಗ್ಬಿಡ್ತು. ಸೊ 6 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಏನು ಬಟ್ಟೆ ಹೋಗ್ಯದ ನಾನು ಅಂತ ಅನಿಸ್ತೈತೆ. 2 ಮನ್ಸು ಫ್ರೆಂಡ್ಸ್. ನಾಳೆ ಹೋಗೋಣ ಅನಿಸ್ತೈತೆ. ನಾಳೆ ಹೋಗೋಣ. ಸೊ ಇವಾಗ ಏನಂತಂದರೆ ಫ್ರೆಂಡ್ಸ್, ಇಷ್ಟೇನೇ ಇವತ್ತು. ಇವಾಗ ಹೋಗಿ ಪಾತ್ರೆಗಳು ತೊಳ್ಬಿಟ್ರೆ ನಾನು ಅರ್ಧ ಕೆಲಸನ ಫುಲ್ ಕೆಲಸ ಮುಗಿದ್ಬಿಡುತ್ತೆ. ಆಮೇಲೆ ನೈಟ್ ಅಡುಗೆ ಮಾಡಬೇಕು. ನೈಟ್ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದೇನು ತಲೆ ಕೊಳಿತಲ್ಲ. ಒಳ್ಳೆ ತಕ್ಷಣ ಪಟ್ಟ ಮಾಡಬೇಕು. ಏನು ಗೊತ್ತಾ, 6:10 ಆಗೋಯ್ತು ಟೈಮ್. ನೋಡ್ತಿದ್ದಂಗೆ ಟೈಮ್ ಆಗೋಗ್ಬಿಡ್ತು. ನಾನು ಹೋಗಿ ಫೋನ್ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಫೋನೇ ನೋಡಿಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ಅಡುಗೆ ಮನೆಗೆ ಬಂದರೆ ಪಾತ್ರೆಗಳು ನೋಡಿರಿ ಎಷ್ಟೊಂದಿದೆ. ಸೊ ಪಾತ್ರೆ ತೊಳಿಬೇಕು. ಹೇಳ್ತಾನೆ ಇದ್ದೀನಿ, ಕತೆ ಮಾಡಿದಾಗ ಕೆಲಸ ಮಾತ್ರ ಆಗ್ತಿಲ್ಲ ಅಂತ ನೀವು ಅನ್ಕೊಂತಿರ್ಬೋದು. ಏನು ಮಾಡೋದು ಫ್ರೆಂಡ್ಸ್, ಬೆಳಗ್ಗೆಯಿಂದ ಫೋನ್ ನೋಡ್ತಿದ್ದೇವೆ. ಫಸ್ಟ್ ಹೋಗಿದ ತಕ್ಷಣ ನೋಡ್ಬೋದು ನೀವು, ಮುಖ ತೊಳೆದಿಲ್ಲ. ನೀವು ಅನ್ಕೋಬೋದು ಬಂದ ತಕ್ಷಣ ಚೆನ್ನಾಗಿ ತಿಂದೆ ಮುಖ ಯಾಕೆ ತೊಳೆದಿಲ್ಲ ಅಂತ. ಬಂದ ತಕ್ಷಣ ಹೊಟ್ಟೆ ಹಚ್ತಿದ್ವಿ ಫ್ರೆಂಡ್. ಮುಖ ತೊಳೆದೇ ಇಲ್ಲ, ಕೈ ತೊಳ್ಕೊಂಡು ತಿಂದ್ಬಿಟ್ಟಿದ್ದೀನಿ ಫಸ್ಟು. ಇವಾಗ ಮುಖ ತೊಳಿಬೇಕು. ಫಸ್ಟು ಪಾತ್ರೆ ತೊಳೆದು ಮನೆ ಗುಡಿಸ್ಬೇಕು, ಆಮೇಲೆ ಮುಖ ತೊಳ್ಕೊಬೇಕು. ಇನ್ನು ಎಷ್ಟು ಕೆಲಸ ಇದೆ. 6:10 ಆಗ್ಬಿಡ್ತು ಫ್ರೆಂಡ್ಸ್. 6 ಗಂಟೆಗೆಲ್ಲ ಮನೆ ಗುಡಿಸಿ ಕರೆಂಟ್ ಹಾಕಬೇಕು, ಹೊರ ದೀಪ ಹಚ್ಚಬೇಕು. ಸೊ ಇನ್ನೂ ಆಗಿಲ್ಲ. ಫಸ್ಟ್ ಮನೆ ಗುಡಿಸ್ಬಿಡ್ತೀನಿ, ಆಮೇಲೆ ಪಾತ್ರೆ ತೊಳಿತೀನಿ. ಬಿಕಾಸ್ 6:10 ಆಗೋಯ್ತಲ್ಲ, ಹಾಗಾಗಿ ಮನೆ ಗುಡಿಸ್ಕೊಂಡ್ಬಿಡ್ತೀನಿ ಫಸ್ಟ್ ಪಟ್ ಅಂತ ಹೋಗ್ಬಿಟ್ಟು. ಫ್ರೆಂಡ್ಸ್, ಇವಾಗ ತಾನೇ ಆರಾಮಾಗಿ ಬಂದು ಚಕ್ನ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಕೆಳಗಡೆ ತಣ್ಣಗೈತೆ.
ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮುಖ ತೊಳ್ಕೊಂಡು ಬಂದೆ, ಕ್ಲೀನಾಗಿ ಮುಖ ತೊಳ್ಕೊಂಡು ಬಂದೆ. ತಲೆ ಮಾತ್ರ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಟೈಟಾಗಿ ಕ್ಲಿಪ್ ಹಾಕ್ಬಿಟ್ಟಿದ್ನ, ಫುಲ್ ತಲೆ ಎಲ್ಲ ನೋವ್ತೈತೆ, ಇರೋಕ್ಕಾಗ್ತಾಯಿಲ್ಲ. ಮುಖ ತೊಳ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಈ ಕ್ರೀಮ್ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ರೀಮ್ನ ಹಾಕಿದ್ರೆ ಒಂದೇ ತಿಂಗಳು ಬೆಳಗ್ಗೆ ಹಾಕ್ತಾರೆ, ನಂಬ್ತೀರಾ ನೀವು? ನಾನು ಆಗಿದ್ದೀನಿ ನೋಡಿ. ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಬೆಳಗಾಗಿದ್ದೀನಿ ಏನೋ ಎತ್ತಕ್ಕತ್ತೆ ಅಂತಂದ್ಬಿಟ್ಟು. ಸ್ವಲ್ಪ ಅದು ಚಿನ್ನಸ್ ಆಗಿದೆ ಸ್ಕಿನ್ನಲ್ಲಿ ಅಂತ ನಿಮಗೆ ಗೊತ್ತು. ಇದು ಬೆಳ್ಳಗೆ ಹಾಕಬೇಕು ಅಂತ ಹಾಕಿದ್ದಲ್ಲ, ಬಟ್ ಇದನ್ನು ಹಾಕಿದ್ರೆ ಬೆಳ್ಳಗೆ ಹಾಕ್ತಾರಾ? ಆಗಿದ್ದೀನಾ? ನಾನು ಆಗಿದ್ದೀನಿ ಅಂದರೆ ಹೌದು ಇದು ಹಾಕ್ತಾರೆ ಅಂತ, ಇಲ್ಲ ಅಂತಂದರೆ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬಿಡಿ ನನಗೆ. ಫಸ್ಟ್ ಈ ಕ್ರೀಮ್ನ ಹಾಕ್ಕೊಂಡು ಮುಖನ ಉಜ್ಜಿಬಿಟ್ಟು ನೆಕ್ಸ್ಟು ತಲೆಗೆ ಎಣ್ಣೆ ಹಾಕ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸಾಗಿ ಕೂತ್ಕೋಬೇಕು ಫ್ರೆಂಡ್ಸ್. ಆ ಥರ ತಲೆನೋವು ಗಿರಾಕಾಗ್ತಾರೆ ನನ್ನ ಕೈಯಲ್ಲಿ. ಅದಕ್ಕೆ ನಾನು ಅಷ್ಟೊಂದು ತುಂಬ ಹೊತ್ತು ಕೂದಲು ಟೈಟಾಗಿ ವಾಚ್ಕೊಳ್ಳಲ್ಲ. ಇಲ್ಲಿ ಹಿಂಗೆ ಎತ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟಿದ್ದೆ ನಾವು ಟೈಟಾಗಿ, ಅದಕ್ಕೆ ಫುಲ್ಲು ತಲೆನೋವು ಬಂದುಬಿಟ್ಟಿದೆ. ಮಾಮೂಲಿ ಯಾವಾಗಲೂ ಏನು ಮಾಡ್ತಿದ್ದೆ, ಫುಲ್ ತೆಗ್ದುಬಿಟ್ಟು ಎಣ್ಕೊಂಡ್ಬಿಡ್ತಿದ್ದೆ. ಎಲ್ಲೂ ಕ್ಲಿಪ್ ಆ ಥರ ಆಗ್ತಾಯಿರಲಿಲ್ಲ ನನಗೆ. ಈ ಟಿಕ್ ಕ್ಲಿಪ್ ಹಾಕಿದ್ರೂ ಆಗೋದಿಲ್ಲ, ಆಮೇಲೆ ನಾರ್ಮಲ್ ಕ್ಲಿಪ್ ಹಾಕಿದ್ರೂ ಆಗೋಲ್ಲ ಫ್ರೆಂಡ್ಸ್. ಕ್ಲಿಪ್ಪೇ ಹಾಕ್ಬಾರ್ದು ತಲೆಗೆ, ಫ್ರೀಯಾಗಿ ಎಣ್ಕೊಂಡ್ಬಿಟ್ರೆ ಅದೇನು ತಲೆನೋವು ಬರೋಲ್ಲ. ಏನೋ ಕ್ಲಿಪ್ ಪಬ್ಬ ಹಾಕಿಬಿಟ್ರೆ ಈ ಥರ ತಲೆನೋವು ಬಂದ್ಬಿಡುತ್ತೆ. ಇವಾಗ ಚೆನ್ನಾಗಿ ತಿಕ್ಕಬೇಕು, ಮಸಾಜ್ ಮಾಡಬೇಕು 5 ನಿಮಿಷ. ಈ ಥರ ಕ್ರೀಮ್ನ 5 ನಿಮಿಷ ಉಜ್ಜಿದ್ರೆ ತಿಂಗಳಲ್ಲೇ ಬೆಳ್ಳಗೆ ಹೋಗ್ತಾರೆ. ರಿಲ್ಯಾಕ್ಸ್ ಆಗಿದೆ ಫ್ರೆಂಡ್ಸ್. ಇವಾಗ ಬಟ್ ತಲೆನೋವು ಕಮ್ಮಿ ಆಗಿಲ್ಲ. ಎಣ್ಣೆ ಹಾಕ್ಬೇಕು, ಅದಕ್ಕೆ ಎಣ್ಣೆ ತೊಗೊಬಂದಿದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಬಿಟ್ರೆ ಇನ್ನು ಸ್ವಲ್ಪ ತಲೆ ಕಮ್ಮಿ ಆಗುತ್ತೆ. ತಲೆನೋವು ತಲೆ ಕಮ್ಮಿ ಆಗುತ್ತೆ ಅಂತ ಇದ್ದೀನಿ, ತಲೆನೋವು ಕಮ್ಮಿ ಆಗುತ್ತೆ. ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಕೆಳಗಡೆ ಸಣ್ಣಗೆ ಜೊತೆ ಕುತ್ಕೊಂಡ್ರೆ ಇವಾಗ ಸೆಕೆ ಆಗ್ತೈತೆ. ಈ ತಲೆಗೆ ಆಯಿಲ್ ಆಗ್ತಾ ಸೆಕೆ ಆಗ್ತೈತೆ. ಇವಾಗ ಒಂದು 5 ನಿಮಿಷ ಗಂಟು ಹಾಕ್ಬಿಡ್ತೀನಿ. ಒಂದು 5 ನಿಮಿಷ ಅಲ್ಲ, ಮಲ್ಗೋ ತನಕ ಸ್ವಲ್ಪ ಗಂಟು ಹಾಕ್ಬಿಡ್ತೀನಿ, ಎಣ್ಣೆ ಎಲ್ಲ ಚೆನ್ನಾಗಿ ಉರ್ಲಿ. ಆಮೇಲೆ ಮಲ್ಬೇಕಾದ್ರೆ ತಲೆ ಕೂದಲು ಎಣ್ಕೊಂಡು ಮಲ್ಕೊಬಿಡ್ತೀನಿ. ಓಕೆ ಫ್ರೆಂಡ್ಸ್, ಡನ್. ತಲೆ ಟೈಟಾಗಿ ಹಾಕ್ಕೊಂಡಿದ್ದೀನಿ. ಟೈಟಾಗಿ ಅಂದರೆ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ, ನೋವಾಗ್ದಿರೋ ಥರ, ತಲೆನೋವು ಬಂದಿರೋ ಥರ. ಇವಾಗ ಇಷ್ಟು ಕೆಲಸ ಆಗಿದೆ. ನೆಕ್ಸ್ಟ್ ನಮ್ಮ ಅಡುಗೆ ಕೆಲಸಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, 1/4 ಎಣ್ಣೆ 1/4 ಲೀಟ್ರ್ ಮಾಡಿ, ಇದು 1/4 ಲೀಟ್ರೆ, 1/4 ಲೀಟ್ರಲ್ಲಿ ಮತ್ತೆ 1/4 ಲೀಟ್ರ್ ಎಣ್ಣೆ ಖಾಲಿ ಮಾಡಿದ್ದೀನಿ. ಇಷ್ಟು ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಹಾಕಿದ್ದೀನಿ ತಲೆಗೆ ಎಣ್ಣೆ. ಮಿಕ್ಕೋದನ್ನು ಮಾಡಬೇಕು, ಕೈ ಬಿಚ್ಕೊಳ್ಬೇಕು, ಆವಾಗ ಎಣ್ಣೆ ಮಿಕ್ಕುತ್ತೆ. ಟ್ಯಾಲೆಂಟ್ ಫ್ರೆಂಡ್ಸ್, ಟ್ಯಾಲೆಂಟ್. ಏನು ವೇಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಆಗಲಿ ಏನೆಣ್ಣೆ ಆಗಲಿ ತಲೆಗೆ ಹಚ್ಕೊಂಡ್ರೆ ಕೈಗೆ ಉಜ್ಕೊಬಿಡ್ತೀನಿ, ಮಿಕ್ಕಿದ್ದು ವೇಸ್ಟ್ ಆಗಬಾರ್ದು. ಇನ್ನೂ ಮಿಕ್ತ ಕಾಲು ಸೇರಿಸಿ ಉಜ್ಕೊಬಿಡ್ತೀನಿ ಅಷ್ಟೇ. ಏನು ಹೋಗಿ ಮುಖನೇ ಒಂಥರ ಡಿಫ್ರೆಂಟಾಗಿ ಆಗಿಬಿಟ್ಟಿದೆ. ಮುಖ ಎಲ್ಲ ಆಯಿಲಿ ಆ ಕ್ರೀಮ್ ಹಚ್ಚಿದ್ದಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಇನ್ನೂ ಅಡುಗೆ ಮಾಡಿಲ್ಲ. ಅಡುಗೆ ಕೆಲಸ ಮಾಡಿಕೊಂಡು ಕ್ಯಾಮ್ರಾ ಕ್ಯಾರಿ ಮಾಡೋಷ್ಟು ಮೈಯಲ್ಲಿ ಎನರ್ಜಿ ಇಲ್ಲ ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಇವತ್ತೇನು ಅಡುಗೆ ಮಾಡೋದಂತ ಯೋಚನೆ ಮಾಡಿ ಸಾಕಾಯ್ತು ಫ್ರೆಂಡ್ಸ್. ಯೋಚನೆ ಬರ್ತಾಯಿಲ್ಲ. ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಮುದ್ದೆಗೆ ಇಟ್ಬಿಡ್ತೀನಿ. ಸಾಂಬಾರಿಗೆ ಏನು ಮಾಡೋದು ಅಂತೇಳಿ ಆಮೇಲೆ ಯೋಚನೆ ಮಾಡ್ತೀನಿ. ನೀವು ಅನ್ಕೋದು ಏನೇ ವಿಚಿತ್ರ, ಫಸ್ಟ್ ಸಾಂಬಾರು ಮಾಡಬೇಕು ಆಮೇಲೆ ಮುದ್ದೆ ಮಾಡಬೇಕು ಅಂತ. ಏನು ಮಾಡೋದು ಫ್ರೆಂಡ್ಸ್ಗೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಬೇಳೆ ಸಾಂಬಾರು ಈಸಿಯಾಗಿ ಮಾಡೋಣ ಅಂತ ಅನ್ಸುತ್ತೆ, ಬಟ್ ಬೇಳೆ ರೇಟು ಮುಟ್ಟಿದೆ. ಏನು ಮಾಡೋದು, ಸೊ ನೋಡೋಣ ಏನು ಮಾಡೋದು ಎತ್ತಕತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿ. ನಾಳಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.